ಇವತ್ತು ನನ್ನ ಜೊತೆ ಹಿಂಗಾಗುತ್ತೆ ಅಂತ ನಾನಂತರ ಅನ್ಕೊಂಡೇ ಇರಲಿಲ್ಲ. ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ. ಇವತ್ತಿನ ಬ್ಲಾಗಿಗೆ ಸುಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ದರ್ಶನ ಮಾಡ್ಬಿಟ್ಟು ಹಿಂಗ್ ರೆಡಿಯಾಗಿ ನಾ ಸೀದಾ ಇಲ್ಲಿ ಬಂದೆ. ಇಲ್ಲಿ ಬಂದು ನಮ್ಮ ಮಾಮ ಏನ್ ಮಾಡ್ತಾ ಇದ್ದಾನಂತ ನೋಡಿದ್ರೆ ಕೆಲಸ ಮಾಡೋದ್ ಬಿಟ್ಟು ರೀಲ್ಸ್ ನೋಡ್ಕೊಂತ ಕುಂತಾನೆ. ಅತ್ತಿಗೆ ರೀಲ್ಸ್ ನೋಡೋದ್ ಬಿಡು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ನಾನ್ ಗಾಡಿ ಹತ್ಕೊಂಡ್ ಸೀದಾ ಹೊಂಟೆ ನಮ್ಮ ವರ್ಕ್ಶಾಪ್ ಕಡೆ. ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ನಮ್ಮ ವರ್ಕ್ಶಾಪಿನ ಓಪನ್ ಆಗಿದ್ದಿಲ್ಲ. ಹಾಗೆ ನನ್ನ ವರ್ಕ್ ಸ್ಟಾರ್ಟ್ ಮಾಡೇಬಿಟ್ಟು ನೋಡ್ರಿ, ಅದೇ ಟೈಮಲ್ಲಿ ಬಿಸಿ ಬಿಸಿ ಚಾಯ್ ಬಂತು. ಅದನ್ನ ಕೊಡೋದ್ಬಿಟ್ಟು ಒಳ್ಳೆ ರಿಟರ್ನ್ ನನ್ನ ವರ್ಕ್ ಸ್ಟಾರ್ಟ್ ಮಾಡಿದೆ. ಹಾಗೆ ಊಟ ಮಾಡೋಣಂತ ಇಲ್ಲಿ ಬಂದೆ. ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಗಾಡಿ ತೊಳೆದು ತುಂಬಾ ದಿನ ಆಗಿತ್ತಂತ ಗಾಡಿ ತೊಳೆದು ಕ್ಲೀನ್ ಮಾಡಿದೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಮಸ್ತಾಗಿ ಊಟ ಇತ್ತು, ಅದನ್ನ ಬ್ಯಾಟಿಂಗ್ ಮಾಡ್ಬಿಟ್ಟು ಅದಾದ್ಮೇಲೆ ಊಟ ಮುಗಿಸ್ಕೊಂಡು ರಿಟರ್ನ್ ನಮ್ಮ ವರ್ಕ್ಶಾಪ್ ಕಡೆ ಅಂತ ಹೊಂಟೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನನ್ನ ವರ್ಕ್ ಸ್ಟಾರ್ಟ್ ಮಾಡಿದೆ. ಹಾಗೆ ಚಾಯ್ ಬಂತು, ಅದನ್ನ ಕುಡಿದು ನಮ್ಮ ವರ್ಕ್ಶಾಪ್ ಅಲ್ಲಿ ಸ್ಯಾಲ್ರಿ ಕೊಡೋದು ಮರಿಬಹುದು, ಆದ್ರೆ ಮುಂಜಾನೆ ಸಂಜೆಲೆ ಚಾಯ್ ಕೊಡೋದು ಮಾತ್ರ ಮರೆಯಂಗಲ್ಲ. ಹಾಗೆ ವರ್ಕ್ ಮುಗಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ನಮ್ಮ ಮಾಮನ್ ಕರ್ಕೊಂಡು ನಮ್ಮ ಮನೆ ಕಡೆ ಅಂತ ಹೊಂಟೆ ಬಿಟ್ಟು ನೋಡ್ರಿ. ಈಗ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ಫಾಲೋ ಮಾಡಿ.